ನೋಡ್ರಿ ಇಲ್ಲಿ ನನ್ನ ಕಂದ ಬೆಂಡೆಕಾಯಿ ಹೆಚ್ಚಾಗತೈತಿ. ಎಷ್ಟು ಚಂದ ಹೆಚ್ಚಾಗತೈತಿ ನೋಡ್ರಿ. ಹಿಂದಿಂದ ಮುಂದಿನ ತೆಗೆದು ಹಾಕಿ ಫಸ್ಟ್ ಟೈಮ್ ರೀ ಅವ್ನಿಗೆ ಈ ಕೆಲಸ ಕೊಟ್ಟಿರೋದು ನಾವು. ಅವ್ರ ಪಪ್ಪ ಈ ಥರ ಹೆಚ್ಚು ಅಂತ ಹೇಳ್ಕೊಟ್ಟೋಗೇನ್ರಿ. ಹೆಚ್ಚು ಹಾಕತ್ತೇನೆ ಬೆಂಡೆಕಾಯಿನ ಅದು ಪಲ್ಯ ಮಾಡಾಕ. ನಂಗೆ ಆರಾಮಿಲ್ಲ ಹಂಗಾಗಿ ಅವರ ತಂದೆ ಮಕ್ಕಳು ಅಡುಗೆ ಮಾಡಕತ್ತಾರೆ ಇವತ್ತು ಜೋರು. ಒಂದು ಅವರ ನೀರು ಹಾಕ್ಕೊಂಡು ಬೆಂಡೆಕಾಯಿ ಹಾಕಿ ಅದನ್ನ ಹಂಗೆ ನೀರಿಂದ ಎತ್ಕೊಬೇಡ. ಸ್ವಲ್ಪ ಹಿಂಗೆ ಕೈ ಹಿಂಗೆ ತೊಳೆದು ಎತ್ಕೊಂಡು ಕಟ್ ಮಾಡಿ. ನೋಡ್ರಲ್ಲಿ ಎಷ್ಟು ಚಂದ ಕಟ್ ಮಾಡ್ತೇವೆ ನೋಡ್ರಿ ಬಂಗಾರಿ. ಹಂಗೆ ಮಾಡಿ ಸಪ್ರೇಟ್ ಮಾಡೋದ ಅವನ್ನ. ಅಷ್ಟಗಣ ಮಾಡಿದ್ದು ನೋಡ್ರಲ್ಲಿ. ಅವನು 5 kg ಅದಾವ್ರಿ ಸಾಕು. ಹಂಗೆ ಅಷ್ಟ ತಗೋ. ಹಂಗೆ ಮಾಡ್ತು ಕ್ಲೀನ್ ಮಾಡ್ತಕ್ಕ. ನೈಸ್ ಬಂಗಾರ ಸಾಕು. ಬಿಡು. ಮಕ್ಕೊಂಡಿದ್ರನ್ನ ಅಲ್ಲಿ ಈಗ ಎದ್ದು ಬಂದಿ ನೋಡ್ರಿ. ಲಾಸ್ಟ್ ನಂದು ಅಷ್ಟ ಇರೋದು. ಅವರು ಬ್ಯಾಳಿ ಕುದಿಸ್ಕೊಟ್ಟಾರ. ಬ್ಯಾಳಿ ಚೆನ್ನಾಗೈತೆ ಅಂತ ಸ್ಮ್ಯಾಶ್ ಮಾಡ್ಯಾನ್ರ ಅವ್ರು. ಈಗ ಬ್ಯಾಳಿನ ಅವನು ಕೆಲಸ ಅವನು ಹೆಲ್ಪ್ ಮಾಡ್ಯಾನ. ಮನ್ವಿತ್ ಹೆಲ್ಪ್ ಮಾಡತ್ತಾನ. ಅವರಲ್ಲಿ ಪಲ್ಯಕ್ಕೆ ಹೆಚ್ಚಾಕತ್ತಾರೆ ಎಲ್ಲ ಒಗ್ಗರಣೆಗೆ. ಸ್ಮ್ಯಾಶ್ ಮಾಡಿ ತಿನ್ನಾಗತ್ತಾನಂತ. ಈಗ ನೋಡ್ರಿ ಅಡುಗೆ ಎಲ್ಲ ಮಾಡಿದ್ರು. ಅನ್ನ, ಬೇಳೆ ಸಾರು, ಬೆಂಡೆಕಾಯಿ ಫ್ರೈ, ನಿನ್ನೆ ರೊಟ್ಟಿದು. ಮೂವರು ಒಂದೊಂದು ಕೆಲಸ ಮಾಡ್ಯಾರ ಇವರು. ಅವನು ಬ್ಯಾಳಿ ಕುದಿಸ್ಯಾನ, ಇವ್ರು ಅನ್ನ ಸಾರು ಪಲ್ಯ ಮಾಡ್ಯಾರ, ಇವ್ರು ಬೆಂಡೆಕಾಯಿ ಹೆಚ್ಚಾರ. ಹೇಳ್ಕಂದ ಕುದಿಸ್ಯಾನ. ಅನ್ನ ಬ್ಯಾಳಿ ಕುದಿಸ್ಯಾನ್ರಿ ಮತ್ತವನು. ಇವರು ಸಾರು ಪಲ್ಯ ಮಾಡ್ಯಾರ. ಇವ್ರು ಹೆಚ್ಚು ಕೊಟ್ಟಾರ. ಸ್ವಲ್ಪ ಹಾಕೊಡು ಅಂದ್ರೆ ಆರತ್ತು ಬೇಕು. ಓಕೆ. ಬೆಂಡೆಕಾಯಿ ನಂಗೆ ಜಾಸ್ತಿ ಬೆಂಡೆಕಾಯಿ. ಓಕೆ ರೈಟ್. ತಗೊಂಡಿಗಪ್ಪನ ಸ್ವಲ್ಪ ಪ್ಯಾನ್ ಹಚ್ಬಿಡು ಮನ. ಬಾಸ್ ಹಿಡ್ತದ. ಈಗ ನೋಡ್ರಿ ನಾವು ನಮ್ಮ ಮನ್ವಿತ್ ಕರ್ಕೊಂಬರಕ್ಕೆ ಹೊಂಟೀವಿ. ಇವತ್ತು ವ್ಯಾನ್ ಬಂದಿಲ್ಲ. ನಮ್ಮ ತನು ಜೊತೆಗೆ ಹೊಂಟೀನಿ ರೀ. ನಮ್ಮ ತನು 1:30ಗೆ ಬಂದಾನು. ನಾವು ಸ್ವಲ್ಪ ಆ ಕಡೆ ಮಾರ್ಕೆಟ್ಗೆ ಹೋಗಿದ್ವಿ. ಅವತ್ತು ಅವ್ರದ್ದು ವ್ಯಾನ್ ರಿಪೇರ್ ಐತಿ. ಬೆಳಗ್ಗೆ ಮೆಸೇಜ್ ಕಳ್ಸ್ಯಾರ. ನೆನಪೇ ಇಲ್ಲ ರೀ. ಇವ್ನ ಜೊತೆ ಆಟ ಆಡ್ಕೊಂಡು ಬಂದ್ಬಿಟ್ಟಿನ. ಈಗ ಸಡನ್ಲಿ ನೆನಪಾತು. ಹಂಗಾಗಿ ಈಗ ಕರ್ಕೊಂಬರ್ಬೇಕು ರೀ. ಲೇಟ್ ಆಯ್ತು. 4:10 ಬರೋ 4:15 ಆಗೈತೆ. ಪಾಪ 20 ನಿಮಿಷ ಲೇಟ್ ಆಯ್ತು. ಏನು ದೊಡ್ಡದಂಬಿಟ್ರೆ ನಡೀತೈತಿ. ಈಗ ಅವ್ರ ಟೀಚರ್ ಜೊತೆ ಇರ್ತಾನು. ಏನಂತಾನು ಏನ ನಿದ್ದೆ ಮಾಡ್ತಿರ್ತಾನೇನವ. ನೋಡೋಣ ಬಾ ಏನು ಮಾಡ್ತಿರ್ತಾನೆ ಅಂತೇಳಿ ಬಂದಿದ್ದು ರೀ. ವ್ಯಾನ್ ರೆಡಿ ಆತಂತ. ಅವ್ರು ರಿಪೇರ್ ಇತ್ತು ಬೆಳಗ್ಗೆ. ಈಗ ಬಸ್ಸಿಗೆ ಹೋಗ್ಯಾನ ಅಂತಂದ್ರೆ ಅವ್ರು ಮ್ಯಾಮ್ಸ್. ಈಗ ವಾಪಸ್ ಮನೆಗೆ ಹೋಗ್ಬೇಕು ರೀ. ಬಸ್ ನಿಂತಿಲ್ಲಲ್ಲಿ ಇಲ್ಲಿ. ಸ್ಕೂಲಿಗೆ ಕರ್ಯಾಕಂತ ಬಂದ್ರೆ ಅವರು ವ್ಯಾನ್ ರೆಡಿ ಆಗಿತ್ತು ಅಂತ ತರ್ಕೊಂಡು ಮನೆಗೆ ಹೋದ್ರಿ ಅವರು. ಮತ್ತು ಮನ್ಯಾಗ ಕಾಲ್ ಮಾಡಿದ್ರು. ಮತ್ತು ಸ್ವಲ್ಪ ಮನ್ಯಾಗ ಅದೇನಿಲ್ಲ ರೀ ಗಿರ್ಮಿಟಿ ಮಾಡ್ತಾರಂತ. ಚುರ್ಮರಿ ತುಂಬ ಅಂತ ಹೇಳಿದ್ರು. ಅಲ್ಲಿ ಅಕ್ಕಪಕ್ಕ ಎಲ್ಲ ಅಂಗಡಿ ಬಂದಾಗಿತ್ತು. ಮತ್ತು ಕೆಲವೊಂದು ರೇಷನ್ ತರೋದಿತ್ತು. ಮತ್ತು ಒಂದು ಇಡಬೇಕಂತ ಸ್ವಲ್ಪ ಹಣ್ಣು ಒಂದು 4 ರೇಷನ್ ಒಂದು ಐಟಮ್ ಮತ್ತು 8 ಐಟಮ್ ಆದವು ರೀ. ಗಿರಣಿ ಹಾಕ್ಸೊಂದು ಕೆಲಸ ಐತಿ. ತೊಗೊಂಡು ಹೊಂಟೀನಿ ನೋಡ್ರಿ. ಈಗ ಹತ್ತು ಮತ್ತನು ಹೋಗೋದು ಮನೆಗೆ. ಒಂದಂದ್ರೆ 10 ಐಟಮ್ ಆದವು. ಬಸ್ಸಿಗೆ ಹೋಗ್ಯಾನಂತ ಮನು ವ್ಯಾನ್ ರೆಡಿ ಆಗೈತಂತ್ರಿ. ಕರ್ಕೊಂಡು ಹೋಗ್ಯಾರಂತೂ. ನಾವು ಹೋಗೋ ನಡಿ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪಾ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರು ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗ್ ಈಗ ಶೇರ್ ಮಾಡ್ಕೊಳ್ತೀನಿ. ಇವತ್ತಿನ ಲಾಗ್ ಒಳಗೆ ಏನೆಲ್ಲ ಐತಿ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡ್ಕೊಂಬರ್ರಿ.
ಬೆಳಿಗ್ಗೆ ಎದ್ದೀನ್ರಿ, ಈಗ ಟೈಮ್ 8 ಗಂಟೆ ಐತಿ. ಹಿಂಗೆ ತನ್ಮ ಈಗ ಬಾಕ್ಸಿಂಗ್ ಮಾಡಬೇಕು. ಬರೀ ಇದನ್ನ ಮಾಡ್ಕೊಂತಾನ ಬ್ಲಾಗ್ ಶುರು ಮಾಡ್ಕೊತೀನಿ. ಏನಾಯ್ತಪ್ಪ ಅಂದ್ರೆ ಬರ್ರಿ ಇವತ್ತು ಏನೆಲ್ಲ ಇದೆಲ್ಲ ನಾ ಮಾತಾಡೋಕ್ಕಿಂತ ಬ್ಲಾಗು ಮಾಡ್ಕೊತಾನ ಹೇಳ್ಕೊತೀನಿ. ಅಲ್ಲಿ ನೋಡ್ರಿ, ನಮ್ಮ ರೂಮ್ನಾಗ ಇನ್ನೂ ಲೈಟ್ ಆನ್ ಆಗಿಲ್ಲ. ನಮ್ಮ ಮನ್ವಿ ತೆಗ್ದಿಲ್ಲ. 8 ಗಂಟೆ ಐತಿ. ಯಾಕಂದ್ರೆ ಅವನಿಗೆ ಆರಾಮಿಲ್ರಿ, ಜ್ವರ ಬಂದವು. ನಿನ್ನೆ ಸಂಜೆಯಿಂದ ಸ್ಕೂಲಿಂದ ಬಂದಾಗ ಸುಸ್ತು ಅಂತ ಅನ್ನಕತ್ತಿದ್ದ. ಲೈಟಾಗಿ ಮೈ ಬಿಸಿ ಇತ್ತು. ಹಾಗಾಗಿ ಟ್ಯಾಬ್ಲೆಟ್ ಹಾಕಿ ಮಗ್ಸಿದ್ದೆ ರಾತ್ರಿ. ಅದ್ರ ಕಡಿಮೆ ಆಗಿಲ್ಲ, ಅವ್ನಿಗೆ ಜಾಸ್ತಿ ಆಗ್ಬಿಟ್ಟೈತೆ. ರಾತ್ರಿ ಎಲ್ಲ ಜ್ವರ ಬೆಂಕಿ ಅವು. ಹಾಗಾಗಿ ಸರಿ ಬೇಡ ಸ್ಕೂಲ್ಗೆ ಹೋಗೋಣ ಅಂತ ಹೇಳಿದ್ರಿ. ಎದ್ದಿದ್ದ ಜ್ವರಕ್ಕೆ ನಿದ್ದೆ ಹತ್ತಿಲ್ಲ. ಅವ್ನು ಬೈದೆ, ಸ್ವಲ್ಪ ಮಲ್ಕೊ ಅಂತೇಳಿ. ಬ್ಯಾಸಿಗೆ ಚಲೋ ಅದು. ನನಗೆ ಎಲ್ಲೂ ಕ್ಯಾಮ್ರಾ ಇಡೋಕೆ ಕಷ್ಟ ನಮ್ಮ ಮನೆಯೊಳಗೆ. ಅಲ್ಲಿ ಅದ್ರಾಗ ಅಲ್ಲಿಂದ ಡೋರ್ ಹಾಕ್ಕೋಬೋದು, ಈಗಂತೂ ಮಾಡೋಕ್ಕಾಗಲ್ಲ. ಅದಕ್ಕೆ ಏನಾದ್ರು ಒಂದು ಮಾಡಬೇಕು ಈ ಸರಿ. ಅಲ್ಲ 3ನೇ ವರ್ಷ ಬ್ಯಾಸಿಗೆ ನಾವು ಈ ಮನೆಗೆ ಬಂದು ಸಾಕಾಗ್ಬಿಡ್ತೈತೆ ನಂಗೆ. ಈ ಮನೆ ಬ್ಯಾಸಿಗೆ ಅಂದ್ರೆ ಬೇರೆ 2 ಕಾಲನ ಅಷ್ಟೇನು ತೊಂದರೆ ಅನ್ಸಲ್ಲ. ಮಳೆಗಾಲನ ಅಷ್ಟಿದೆ ಅನ್ಸಲ್ಲ. ಬ್ಯಾಸಿಗೆ ಅಂದ್ರೆ ಅಂತೂ ಭಾಳ ಬೇಸರನ ಈ ಮನೆಯಾಗ. ಹಾಗಾಗಿ ಅದಕ್ಕೆ ಕಳ್ಸಾಕತ್ತಿಲ್ರಿ ಸ್ಕೂಲಿಗೆ. ಇವನಿಗೂ ಫುಲ್ಲು ನೆಗಡಿ ಐತ್ರಿ ಅಪ್ಪ. ಮೊನ್ನೆ ತೋರಿಸ್ಕೊಂಬಂದೀವಿ ಅಡ್ಮಿಟ್ ಆಗಿ. ಮತ್ತೆ ಕೆಮ್ಮು, ಕಫ, ನೆಗಡಿ ಫುಲ್ ಐತೆ ಅವ್ನಿಗೆ. ಆದರೂ ಹೊಕ್ಕಿನ ಸ್ಕೂಲ್ ಮಾತ್ರ ಮಿಸ್ ಮಾಡಲ್ಲ ಇವತ್ತು ತನ್ಮಯ. ಇಲ್ಲ ಹೊಕ್ಕಿ ನಾನು ಅಂತದ. ಹಾಗಾಗಿ ಹುಷಿನ್ರಿ, ನೀರಿಟ್ಟಿನಿ ಜಳಕ ಮಾಡಿಸಿ ಸೂಸ್ಲ ಮಾಡ್ಬೀ ಡಬ್ಬಿಗೆಲ್ಲ. ಅಂದರೆ ಒಂದೇನು ಹಾಫ್ ಡೇ ಅಲ್ಲ, ಅವ್ನಿಗೆ ಸೂಸ್ಲ ಮಾಡ್ತೀನಿ. ಮೊನ್ನೆ ನಿಂಗೆ ಗಂಜಿ ಮಾಡ್ಲಿಕ್ಕಂದ ನೀನು ಯಾವ ಅಷ್ಟು ಹಿಟ್ಟು ಹಾಕ್ಸಂಬರಕ್ಕೆ ಹಾಕ್ಸಂಬಂದಿದ್ದಾರ. ಹಂಗೆ ಗಂಜಿ ಮಾಡಿ ಇವ್ರ ಪಪ್ಪಾಗೆ ಸೂಸ್ಲ ಮಾಡ್ತೀನಿ ರೀ. ನನಗೂ ಮನೆಗೂ ಗಂಜಿ. ಓಕೆ, ಬರೀ ಹುಷ್ ಮಾಡ್ಬಾರ್ದು. ನೀರು ತೊಗೊಂಡು ಕುದಿಯಾಕತ್ತೈತ್ರಿ. ಎಷ್ಟೊತ್ತು ಅದಿಟ್ಟು ನಮ್ಮ ತನಗ ಜಳಕ ಮಾಡಿಸಿ ಬಂದೀನಿ. ಲಾಸ್ಟಿಗೆ ಒಂದು 2 ಮಗು ನೀರು ಉಳಿಸ್ಕೊತಾನೆ. ದಬ್ಬ ಹಾಕ್ಕೊಂಡು ಬರ್ತಾನೆ. ಬಾಮಂತಾನು ಬೇಗ ಬಾ. ನೆಗಡಿ ಐತೆ, ಮೊದಲೇ ನೆಗಡಿ. ತಮ್ಮನೆ ನಿಲ್ಬಾರ್ದು ಭಾಳ. ಏನು ಮಾಡೋದು ನಿಂದೇನು ಎದ್ದೇಳ್ಕಂದ ಹೋಗಿ ಬ್ರಷ್ ಮಾಡಿ ಬರೋ. ಯಾಕ ಸ್ನೇಹಿತರು, ಹೊರಗಡೆ ಅಂತೂ ಇಷ್ಟು ಹೊಲಸುಗಾಳ್ಬಿಟ್ಟೈತೆ ಹೇಳ್ತೀನಿ. ರೋಡ್ನಲ್ಲಿ ಇಷ್ಟು ಮಣ್ಣು ಇಲ್ಲೇ. ಈಗ ಅಲ್ಲಿ ಮುಂಜೆ 10 ಗಂಟೆ ರೀ, ಕರೆಕ್ಟ್ 10:05 ಆಗೈತಿ. 2 ಸರಿ ಕಸಂದೇನ ಅಲ್ಲೇ ನಮ್ಮ ಮನೇನು. ಅಷ್ಟು ಧೂಳು ಆಡತೈತಿ. ಅಷ್ಟು ಗಾಳ್ಬಿಟ್ಟೈತಿ. ಬಿಸಿಲನ್ನ ಹಂಗೈತಿ, ಮನೆಯೊಳಗೆ ಬರ್ತೈತಿ. ಈಗ ನೋಡ್ರಿ, ನಾವು ತಲೆ ಸ್ನಾನ ಮಾಡಿದ್ದು 2 ದಿನ ಆಯ್ತು. ಬಾಚ್ಕೊಳಕಾಗಿದ್ದೆಲ್ಲ ಈಗ ಕುತ್ಕೊಂಡು ಸ್ವಲ್ಪ ಬಾಚ್ಕೊಂಡೆ ನೀಟಾಗಿ. ಇದು ಹೋಗಿ ಜಳಕ ಮಾಡ್ಬೇಕ್ರಿ. ಇವಾಗ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು. ಖುಷಿ ನೋಡತ್ತಾಗ ಹೇಳಿರಂದ್ರ ಚೇಂಜ್ ಅದಕ್ಕೆ ಅದು ಬೇಡ್ತಾನ. ಅಲ್ಲೇ ನಮ್ಮವ್ರು ನನ್ನ ಸ್ವಲ್ಪ ನೋಡ್ರಿ, ನನಗೂ ಸ್ವಲ್ಪ ಮಾಡ್ರಿ. ಬರೀ ಅವನ್ನ ದವಾಖಾನಿಗೆ ಹಾಕೊಂಡು ಬರೀ ಅವನ್ನ ಮಾಡ್ತೇವೆ ಅಂತ ಜಗ್ ಮಾಡಿಕೊಂಡ. ನೀನು 3 ವರ್ಷ ಮಟ ಈಗ ಮಾಡ್ತೀವಿ ಕಾಳಜಿ. ನೀನೇನ್ ಮಾಡಲ್ಲ ಅಂತ ಅಲ್ಲ, ನೀ ದೊಡ್ಡವಾಗಿ ಅದಕ್ಕೆ ಜಾಸ್ತಿ ಇದೆ. ಅದು ತನೂ ಭಾಳ ಕಾಡುತ್ತಲ್ರಿ. ಒಂದ್ ಸ್ವಲ್ಪ ನಾವು ಕೇರ್ ಮಾಡೋದ ನೋಡ್ತಾನಲ್ಲ. ತನಗಿಂದ ಕೊಡ್ಯಾಕಂತ ಮತ್ತೆ ನಾಳೆ ಬೆಳಗ್ಗೆ ಎಲ್ಲ ಇಲ್ಲ ಮಧ್ಯಾಹ್ನ ಕೊಟ್ಬಿಡ. ಆಮೇಲೆ ಬರಕ ಮುಂಚೆ ಕೊಡ್ಬೇಕ ಅವನ್ಗ. ಇಲ್ಲ ಭಾಳ ಹಠ ಮಾಡ್ತಾನ. ಅವ ಹೆವಿ ಮತ್ತೆ ನೆಗಡಿ ಕಫ ಜಗ್ಗು ಐತ್ರ ಅವನಿಗ. ಮತ್ತೆ ಈಗ ನಿನ್ನೆಯಿಂದ ಇವತ್ತು ಹೊಕ್ಕನೇ ಇಲ್ಲ ಅನ್ಕೊಂಡೆ. ಇವನ್ ಬಿಡಿಸಿದ ಕೈಲ ನಾ ಹೊಕ್ಕಿನಿ ಅಂದ ಕಳ್ಸೀನಿ. ಎಳ್ಳೀರು ನೋಡಿದ್ರಂತೂ ನಿನ್ನೆ ರಾತ್ರಿ ಹಠ ಮಾಡಿ ಪನ್ನೀರ್ ಬೇಕಂತೇಳಿ ಪನ್ನೀರ್ ರೈಸ್ ತರ್ಸಿನಿ ನೋಡ್ರಿ. ಆನ್ಲೈನಾಗ ಆರ್ಡ್ರ್ ಮಾಡ್ಕೊಂಡ. ಸ್ವಿಗ್ಗಿ ಒಳಗೆ ತರಿಸ್ಕೊಟ್ಟಿದ್ವಿ. ಅದು ಕೆಟ್ಟ ಖಾರ ಮಾಡಿದ್ರು. ಅದ್ರೊಳಗೆ ಏನು ಇರ್ದಿದ್ದಿಲ್ಲ. ಬರೀ ಕಾರ್ ಬಿಟ್ಟು ಖಾರ ಬಾಸ್ಮತಿ ಬಿಟ್ಟು ಏನೂ ಇರಲಿಲ್ಲ. ಅಷ್ಟ ಇದ್ದಿದ್ದು. ಅದನ್ನ ಮತ್ತೆ ಮನೆಯೊಳಗೆ ಹೋಗಿ ತರಿಸಿತ್ತಲ್ರಿ, ಅದನ್ನ ಮಿಕ್ಸ್ ಮಾಡಿ ಸ್ವಲ್ಪ ಉಣಿಸಿ ಮಗ್ಸಿನಿ ರಾತ್ರಿ. ಇದು ಜಾಸ್ತಿ ಐತಿ ನೆಗಡಿ ಕೆಮ್ಮದಲ್ಲ. ಯಪ್ಪ ಹುಡುಗ ಯಾಕಷ್ಟ. ಈಗ 15 ದಿನ ಆಗಿಲ್ರಿ ನಾವು ಬಿಸಾದಾಗ ಬಂದು. ಅಲರ್ಜಿ ಅಂತೀರೇನ ಏನಪ್ಪ ಒಂದು ತಿಳಿವಲ್ದ ಹುಡುಗಂದು. ಈ ಹುಡುಗ ಚೂರು ಜ್ವರ ಅದೆಲ್ಲ ಬಂದ್ರೆ ಮಾಮೂಲಿ. ಅಲ್ಲಿ ಸ್ವಲ್ಪ ದೊಡ್ಡವ್ರೊಳಗೆ ಬಂದೇನಲ್ಲ ಅವನು. ಒಂದು ನಾವು ತೊಗೊಳಂಥ ಟ್ಯಾಬ್ಲೆಟೇ ಒಂದು ಅರ್ಧ ಹಾಕಿದ್ರೆ ಆರಾಮಾಗ್ಬಿಡ್ತಾನೆ ಅವನು. ಹಾಗಾಗಿ ನಾವು ಇದು ಮಾಡ್ತೀವಲ್ಲ, ಅವ್ನಿಗೆ ಆ ಥರ ಫೀಲ್. ಸ್ವಲ್ಪ ನಾವು ಹಿಂಗೆ ಆರಾಮಿಲ್ದಾಗ ಒಂಚೂರು ಕೇರ್ ಮಾಡಿದ ಭಾರಿ ಖುಷಿ ಮಗ.
ಈಗ ಅವ್ನು ಏನು ಹೇಳ್ದನ್ನ ಅವ್ರ ಪಪ್ಪ ಹೇಳಿರ್ ತಂದ್ಕೊಟ್ಟಾನ್ರಿ ಮಕ್ಕಳಾಗಿ ಎದ್ಕೋತಾನ. ಈಗ ಗಂಜಿ ಮಾಡಿದ್ರೆ ತೋರಿಸ್ತೀನಿ ನಿಮ್ಗೆ, ಬರ್ರಿ ಒಳಗೆ. ಕಪ್ ಐತಲ್ರಿ ರೆಡ್ ಕಲರ್ ಯಶ್ಮಂಡ್ರೆ, ಅವನ್ರಿ ನೀವು ಅಲ್ಲಿ ಸೂಸ್ಲ ಐತಿ, ಗಂಜಿ ಐತಿ, ಅನ್ನ ಐತಿ, ಸಾರು ಐತಿ, ಯಾವ್ದಾರ ಉಂಡ್ರಿ. ನೀರು ಕುಕ್ಕರ್ನಾಗ ಐತಿ. ಫಸ್ಟ್ ಗಂಜಿ ಕುಡಿ ಬಿಸಿ ಇದೆ, ಆಮೇಲೆ ತಿನ್ನೋ ತಣ್ಣ. ಅಲ್ಲಿ ನೋಡಲ್ಲ ಇಷ್ಟು ಗಂಜಿ ಮಾಡೇನ್ರಿ, ಅಷ್ಟು ಗಂಜಿ ಹಂಗ ಐತಿ. ಈ ಕಪ್ ಇಲ್ಲ, 1 ಕಪ್ ಕೊಡ್ತಾನ ಅಷ್ಟ. ಅದನ್ನ ಕುಡ್ದು ಅನ್ನ ಸಾರು ಉಂಡ್ರಿ. ಆಮೇಲೆ ಸ್ವಲ್ಪ ಸೂಸ್ಲದ ನಾವು ತನಗೆ ಮಾಡಿದ್ವಿ, ಸೂಸ್ಲ ತಿಂದು ನಾನು ಜಳಕ ಮಾಡಿ ಪೂಜೆ ಮಾಡ್ಬೇಕು. ಆಮೇಲೆ ಅನ್ನೋದು ಆಗೇ ಬಿಡುತ್ತಾ, ಕರ್ಕೊಂಬರ್ತೇನೆ ದವಾಖಾನಿಗೆ. ಬಟ್ಟೆ ನೋಡ್ರಿ, ಆ ಗಾಳಿಗೆ ಬಿಸಿಲಿಗೆ ಹೊಂಟಿದ್ದು ಒಣಗಿ, ಹಿಂಗಾಗಿ ತಗೊಂಬಂದಿದ್ದು ಮಾಡಿಸ್ಬೇಕು. ನಿಮ್ಗೆ ಏನು ಅನಿಸ್ತಾ ಏನೋ ಗೊತ್ತಿಲ್ಲ, ನಮ್ಮ ರೂಟೀನ್ ದಿನ ಮನೆಯೊಳಗೆ ಇರೋದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಏನಂದ್ರೆ ಅದಕ್ಕೊಂದು ಏನು ಎಡಿಟ್ ಮಾಡಲ್ಲ, ಏನು ಮಾಡಲ್ಲ. ಅಯ್ಯೋ ನನ್ನ ಪ್ರಾಣ ಒಣಗ್ತು, ಅಲ್ಲ ಆರ್ತು. ಚಾ ರೀ ಇಲ್ರಿ, ಇನ್ನು ಭಾಳ ಇನ್ನೊಂದು 2 ದಿನ ಕುಡ್ದೆ ನಷ್ಟನೇ ಚಾ. ಆಮೇಲೆ ಕುಡಿಯೋಕ್ಕಾಗಲ್ಲ ನನಗೆ. ಈಗ ಊರಿ ಜಾಗ ಚಲೋ ಆಗೈತಿ, ಇನ್ನು ಬಿಸಿಲು ಚಲೋ. ಈಗ ಮನೆ ತರ ಮುಂದ್ಕತ್ ಬಂದ ಮತ್ತೆ ವಾಪಸ್ ಹೋಗೋ ಬಂದಿನಿ. ಜೋರು ಎಷ್ಟು ಭಯ ನನಗೆ, ಎಷ್ಟು ಜೋರು ಹೆಂಗ್ ಮಾಡಿದ್ನಿ ನಾನು. ಚಾ ತಲಿಕ ಮನೆಗೆ ಬರ್ಬೇಡ ಅಂತ ಮತ್ತೆ ಎಲ್ಲಿ ಉಳಿದ ಏನು ಯಾರು ನನ್ನ ಅಡ ಮುರಿಯಂಗೆ ಹೊಡೆಯೋರಿಲ್ಲ, ಅದಕ್ಕೆ ನಿಂತಿ ತಯಾರಾಗಿ. ನನಗೆ ಬೆಳಗ್ಗೆ ಬೇರೆ ಚಾ ಕುಡ್ತಾ ಇದ್ರು ಗುಂಗ ಬಿಡಲ್ರ, ಹಂಗ ಅನ್ಸ್ಬಿಡ್ತೈತಿ. ಇದು ಸಂಜೆ ಲೆಕ್ಕಕ್ಕೆ ಇರೋಣ ಚಾ. ಇರಂಗಿಲ್ಲ. ಆಯ್ತು ಬಿಡು, ಇನ್ನು ಬಿಡೋಣ. ಬಿಡೋಣ ಬಿಡ್ತೀನಿ. ಹೆಂಗೈತಿ ಗಂಜಿ? ಸಪ್ಪೈತೆ ಉಪ್ಪಾಗೈತೆ? ಮೀಡಿಯಂ ಐತಿ. ಚಲೋ ಐತಿ. ಮನೆ ಇಟ್ಟಿಂದಲ್ಲ ಒದ್ಮೇಲೆ ನಾವು ಹಾಕ್ಸಿದ್ವು. ನಾವು ಬಿಸಿ ಮಾಡ್ಕೊಂಡಿದ್ನಿ ಹಾಕಂತ ಹೊಟ್ಟಿಗೆ. ಬಿಸಿ ಮಾಡ್ಲೇಬೇಡ, ಇದಕ್ಕೊಂದು ಸಾಮಾನು ಮುಸುರಿ ಮತ್ತೆ ಬಿಸಿ ಮಾಡಿದ್ರ ತಣ್ಣಂಗೆ ಕುಡಿದ್ರೆ ಕುಡಿದ್ರೆ ಬಂಧುಗಳನ್ನ ಕೈಯಾಗ ಕೊಟ್ಟಿಸಿಲ್ಪ ನೀ ಬಂಧುಗಳನ್ನ ಅಂದಿ. ನಾವು ಲಾಗ್ ಮಾಡೋಣ ಅಷ್ಟು ಕೇರ್ಲೆಸ್. ಎಲ್ಲ ಲಾಗ್ ಮಾಡಾಕ್ತಿದ್ ನೀನು ಅವಾಗ ಮಾಡಾಕತ್ತಿದ್ದೆ, ನಿಂಗೆ ಗೊತ್ತಾಗೈತ. ಸುಮ್ಕೊಂಡು ನೀವು ಹೋದಲ್ಲಿ ಬಾತ್ರೂಮ್ ಲಾಗನ್ನ ಲಾಗ್ ಮಾಡಕ್ಕೆ ಗೊತ್ತಾಗ್ಬಿಡು ನನಗೆ. ಎಲ್ಲ ಒಂಚೂರು ಹೋಗಿ ಸತಿ ಬರೋಲ್ಲ. ಕುಡ್ದ ಆಗಲ್ಲ, ಬಿಸಿ ಮಾಡ್ತೀನಿ. ಈಗ ನೋಡ್ರಿ ರೆಡಿ ಅಂತ ಆದೆ. ಹಂಗೆ ನೋಡಿದ್ರೆ ಇವತ್ತು ನಾನು ಪೋಸ್ಟ್ ಆಫೀಸಿಗೆ ಹೋಗ್ಬೇಕಿತ್ತು. ಪೋಸ್ಟ್ ಆಫೀಸ್ಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಅದ್ರ ರಾತ್ರಿ ಇವತ್ತು ಆಗಲಿಲ್ಲ, ಯಾಕಂದರೆ ಇವನಿಗೆ ಆರಾಮಿಲ್ಲ. ಒಬ್ಬನ ಮನೆಗೆ ಬಿಟ್ಟು ಹೋಗೋಕ್ಕೆ ಹೆಂಗಾಗತ್ತೆ ರೀ, ಆಗಲ್ಲ. ಹಂಗಾಗಿ ನೋಡ್ತೀನಿ, ಯಶ್ಮಂಡ್ರಂತ ಆಗಲ್ಲ ರೀ. ಅಂಗಡಿ ಚಲೋ ಬಿಟ್ಕೊಂಡು ಪೋಸ್ಟ್ ಆಫೀಸ್ ಅಲ್ಲಿ ಹೋಗ್ಬೇಕು, ನಾವು ಬಾಗಿಲು ಕೊಟ್ಟು ಹೋಗ್ಬೇಕು. ಅದಕ್ಕೆ ನೀನು ಹೋಗಿ ಅಂದಿದ್ರು ಅವರು. ನಾನು ಹಂಗೆ ಮೊನ್ನೆ 2 ಸಲ ಅಡ್ಡಾಡಿದ್ರು, ಬ್ಲೌಸ್ ಸ್ಟಿಚಿಂಗ್ ಕೊಡೋಕ್ಕಾಗಿಲ್ಲ. ಹಾಗಾಗಿ ಬ್ಲೌಸ್ ಸ್ಟಿಚಿಂಗ್ ಕೊಟ್ಟು ಅಲ್ಲೇ ಐತ್ರಿ ಪೋಸ್ಟ್ ಆಫೀಸು, ಟೇಲರ್ ದೂರ ಇಲ್ಲ ನನಗೆ. 2 ಮಾಡ್ಕೊಂಬರ್ಬೇಕಂತ ಇವತ್ತು ಪ್ಲ್ಯಾನ್ ಮಾಡಿದ್ದೆ. ಹಿಂಗೈತೆ ಆರಾಮಿಲ್ಲ. ಹಾಂ ಹಾಕಿ ಬಾ. ಈಗ ದವಾಖಾನಿಗೆ ಹೊಂಟಿವ್ರಿ. 11 ಗಂಟೆಗೆ ಬಂದಿರ್ತಾರೆ ಇಲ್ಲಿ ಒಬ್ಬರು ಡಾಕ್ಟ್ರು ನಮ್ಮ ಹಳ್ಳಿ ಕಡೆ. ಅಲ್ಲೇ ಹೋಗಿ ತೋರ್ಸ್ಕೊಂಬರ್ತೀವಿ. ಏನು ಹೇಳ್ತಾರ ನೋಡೋಣ. ಅವನು ಹೊಟ್ಟೆ ಒಂಥರ ಹೊಟ್ಟೆ ನೋವು ಆಗ್ತೈತಿ ಅಂದಾನ್ರಿ, ಅನ್ನಕತ್ತಾನ. ಜ್ವರ ಜಾಸ್ತಿ ಇದಾವೆ. ಮನೆಯೊಳಗಿರೋ ಸುಮ್ಮನೆ ಟ್ಯಾಬ್ಲೆಟ್ ರಾತ್ರಿ ಹಾಕಿನ್ರಿ, ಕಡಿಮೆ ಆಗಿಲ್ಲ. ಅದಕ್ಕೂ ಡಾಕ್ಟ್ರ್ ಕೇಳ್ಕೊಂಡು ತೋರಿಸ್ಕೊಂಡು ಔಷಧಿ ಕೊಡೋದು ಚಲೋ. ಸುಮ್ಮನೆ ನಮ್ಗೆ ತಿಳಿದಿದ್ದು ನಾವು ಕೊಡೋದು ಸರಿಯಲ್ಲ ಅಂತೇಳಿ ಹೊಂಟಿ ನೋಡ್ರಿ. ಎಲ್ಲ ಕೆಲಸ ಹಂಗೆ ಬಿದ್ದೈತಿ, ಬಂದು ಎಲ್ಲ ಮಾಡ್ಕೋಬೇಕು. ಚಾ ಅಂತೂ ಬೇಡ ಇನ್ನು ಸ್ವಲ್ಪ ಎಲ್ಲ ಬಾಂಡೆ ಗಿಂಡೆ ಹೊರಗಿಟ್ಟು, ಈ ಬಾಂಡೆ ಎಲ್ಲ ಇಲ್ಲ ಅಷ್ಟು ಬಾಂಡೆ ಎಲ್ಲ ಇಟ್ಟು ನಡಿ. ಚಪ್ಪಲಕ್ಕೂ ಬೆಲ್ಟಿನಕ್ಕೋ ಅವನು ಹಾಕ್ಕೊಬಿಡ ಹರಿದಿದ್ದು ಕೀ. ನಂದು ಇವತ್ತಿನ ಲಾಗ್ ಇವತ್ತು ಎಡಿಟ್ ಮಾಡಿ ಹಾಕ್ತೀನಿ ರೀ. ಇನ್ನು ಮುಂದೆ ನಂದು ಲಾಗ್ ಟೈಮ್ ಚೇಂಜ್ ಆಗುತ್ತಾ, ಯಾಕಂದ್ರೆ ನಂಗೆ ಬೆಳಿಗ್ಗೆ ಎಡಿಟ್ ಮಾಡಿ ಕರೆಕ್ಟ್ ಇಷ್ಟು ಹಾಕ್ತಿದ್ನಲ್ಲ ಆ ಟೈಮಿಗೆ ಹಾಕೋಕ್ಕಾಗತ್ತಿಲ್ಲ. ಹಾಗಾಗಿ ಇನ್ನು ಮುಂದೆ ನಾನು 2 ರಿಂದ 3 ಗಂಟೆ ಹಿಂಗೆ ಹಾಕ್ತೇನೆ ರೀ. ಅಂತ ನಂದು ಅಷ್ಟೊತ್ತಿಗೆ ನಡಿ ಲಾಗ್ ರೆಡಿ ಇರ್ತೈತಿ. ಇಲ್ಲ ಅಂತ ಸುಮ್ಮನೆ ಗ್ಯಾಪ್ ಹಾಕಂತ ಹೋಗುತ್ತ. ನಮ್ಗೆ ಹೆಂಗೆ ಟೈಮ್ ಅಡ್ಜಸ್ಟ್ ಆಗುತ್ತೆ ಹಂಗೆ ಮಾಡ್ತೀನಿ. ಮತ್ತೇನಿಲ್ಲಲ್ಲ ಅಷ್ಟ. ಈಗ ನೋಡ್ರಿ ಹಾಸ್ಪಿಟ್ಲಿಗೆ ಹೋಗಿ ಬಂದ್ವಿ. ಅವರು ಔಷಧಿ ಎಲ್ಲ ಕೊಟ್ಟಾರ, ಅಲ್ಲಿ ಇಟ್ಟಿನ್ರಿ. ಈಗ ಅವ್ನಿಗೆ ಊಟ ಮಾಡಿಸ್ಬೇಕು. ಕಂದ ಫಸ್ಟ್ ಖಾಲಿ ಊಟ ಟ್ಯಾಬ್ಲೆಟ್ ತಗೋ, ನೀರು ತಂಬ ಅಲ್ಲಿ ತಗೊಡ್ತೀನಿ. ಆಮೇಲೆ ಎಳ್ನೀರು ಕುಡಿಯುವಂತ. ಈಗ ಬೆಳಗ್ಗೆ ಒಂದು ಕುಡ್ದಾನ ರೀ, ಈಗ ಒಂದು ಕುಡಿತೀನಿ ನಾನು ಆಗುತ್ತೇನ. ಅದು ಓಪನ್ ಮಾಡೋಕೆ ಬರೋಲ್ದು, ಆಪರ್ ಗಟ್ಟಿ ಬಂದುಬಿಟ್ಟೈತಿ. ಬೆಳಗ್ಗೆ ಯಶ್ಮಂಟ್ರು ಓಪನ್ ಮಾಡಿಕೊಟ್ಟಿದ್ರು. ನಾನು 2 ಸಾರಿ ಟ್ರೈ ಮಾಡಿದೆ, ಬರೋಕತ್ತಿಲ್ಲ ರೀ ಇದು. ನಾನು ಮಾಡ್ತೀನಿ ತಡಿ ಅಂತ ಕೂತ್ಕೊಂಡಾಗ. ಕಂದ ಖಾಲಿ ಊಟ ಗುಳಿಗೆ ತಗೋ ಫಸ್ಟ್. ಜ್ವರ ನಾ ಎಲ್ಲ ಮಾಡ್ತೀನಿ ಹೋಗಿ. ಜ್ವರ ಜಾಸ್ತಿ ಅದಾವ ಅಂತಂದ್ರೆ ಅವರು
ಹಂಗಾಗಿ ಅವ್ನಿಗೆ ಬಾಯಿ ಸಾಗತೈತೆ ಅಂತೇಳಿ ಅನ್ನಕತ್ತಿದ್ದೆ. ಬೆಳಿಗ್ಗೆ ನಾನು ನೀರು ಕುಡಿಸತಿ ಸಾಗತ್ತೆ ಮಮ್ಮಿ ಬಾಯಿ ಅನ್ನಕತ್ತಾನ. ಜ್ವರ ಇದ್ರೆ ಹೊಟ್ಟೆ ಜ್ವರ ಇದ್ರೆ ಬಾಯಿ ಸಾಕತ್ರ ಅದು. ಅವ್ನ ಮುಖನ ಹೇಳ್ಕೊಡ್ತೈತೆ ಅಲ್ಲೇ ಇಷ್ಟು ಬಾಡಿ ಬಿಡೈತೆ ಮುಖ. ಏಯ್ ಹೋಗಿ ಗುಳಿಗೆ ಕೊಡ್ತೀನಿ ಆಮೇಲೆ ಕುಡಿ ಅಂತ ತಗೊಡ್ತೀನಿ ಅಂತ. ಈಗ ಏನಾದರೂ ಊಟಕ್ಕೆ ಮಾಡ್ಬೇಕು ರೀ. ಹಿಂಗಾದಾಗ ಬೇಜಾರಾಗ್ಬಿಡ್ತೈತಿ. ಏನಂದ್ರೆ ಮೈ ಚಾಡ್ಬಿಟ್ಟು ಕೆಲಸ ಮಾಡೋಕ್ಕಾಗಲ್ಲ. ಟೈಮ್ ನೋಡ್ರಲ್ಲಿ 12 ಮೇಲೆ ಆಯ್ತು. ಇನ್ನೊಂದು ತಾಸು ಎಲೆ ತನೋ ಬಂದಿರ್ತಾನೆ. ಇಬ್ಬರು ಬಂದ್ರೆ ಇಬ್ಬರು ಆದ್ರಂತೂ ಇವ್ರನ್ನ ಬರೀ ಹೊಡೆದಾಡೋದು ಬಿಡಿಸೋದಾಗತ್ತೆ. ಇನ್ನೂ ಒಬ್ಬರ ಮನೆಯಾಗಿದ್ದಾಗ ಒಂದು ಲೆಕ್ಕ ಇರ್ತಾರೆ. ORS ಕೊಟ್ಟಾರಿ 3 ಥರ ಟ್ಯಾಬ್ಲೆಟ್ ಕೊಟ್ಟಾರ. ಒಂದು ಖಾಲಿ ಹೊಟ್ಟೆಯಿಂದ ಇನ್ನೊಂದು ಐತೆ ಒಳಗೆ ಖಾಲಿ ಹೊಟ್ಟೆ ಅಂತ ತೆಗೇನು ಕವರ್ನಾಗ ಐತೆ. ಅದಕ್ಕೆ ಖಾಲಿ ಹೊಟ್ಟೆಂದು ಈ ಥರ. ಈಗ ನೋಡ್ರಿ ಮನ್ವಿತಾಗ ಹಂಗೆ ಹೊಟ್ಟೆಗೆ ಜ್ವರ ಭಾಳ ಇರೋದ್ರಿಂದ ಏನೋ ಗಟ್ಟಿ ಆಹಾರ ಕೊಟ್ಟರು ತಡ್ಕೊಳ್ಳೋದಿಲ್ಲ. ಹಾಗಾಗಿ ಅವ್ನಿಗೆ ಸ್ವಲ್ಪ ಲಿಕ್ವಿಡನ್ನ ಕೊಡ್ರಿ ಅಂತ ಹೇಳಿದ್ರು. ಜ್ಯೂಸು ಎಳ್ನೀರು ಗಂಜಿ ಇಂಥದ್ದು ಕೊಡ್ರಿ ಅಂತಾರೆ. ಹಾಗಾಗಿ ಒಳ್ಳೆ ರೇಷನ್ ಅಕ್ಕಿ ಒಂದು ಅರ್ಧ ಗ್ಲಾಸ್ ಹಾಕಿ ನೀರು ಜಾಸ್ತಿ ಇಟ್ಟು ಕುದಿಸಾಕ್ತೀನಿ ರೀ. ಗಂಜಿ ಬಸ್ತು ಕೊಡ್ತೀನಿ. ಅದನ್ನು ಉಪ್ಪು ಹಾಕಿನೆಲ್ಲ ಹೆಂಗೆ ಟೇಸ್ಟ್ ಆಗುತ್ತೆ ಕುಡಿತಾನೆ. ಅಕ್ಕಿ ಗಂಜಿ ಇಟ್ಟೇನೆ. ಹಿಟ್ಟು ಇಟ್ಟು ಬಿಡ್ರಿ. ಹಿಟ್ಟು ಮಾಡಿ ಇಡ್ಬೋದು, ಹಿಟ್ಟು ಕಲಸಿಡ್ಬೋದು. ಇದು ಕುದಿಯಾಕ ಯಾಕೋ ನಂಗೆ ಅಷ್ಟು ಇಷ್ಟ ಆಗೋಲ್ಲ. ಅನ್ನದ ಗಂಜಿ ತೆಗೆಯೋದ ಭಾಳ ಇಷ್ಟ ಆಗುತ್ತೆ. ಅದ್ರದ್ದೆಲ್ಲ ಅದ್ರ ಶಕ್ತಿ ಎಲ್ಲ ಗಂಜಾಗ ಉಳಿತೈತಲ್ರಿ ಅನ್ನದ್ದು. ಹಾಗಾಗಿ ಹಿಟ್ಟೊಳಗೆ ನೀರಲ್ಲೆಲ್ಲ ಮಿಕ್ಸ್ ಆಗಿ ಬಂದುಬಿಟ್ಟಿರ್ತೈತೆ ಗಿರಣಿ ಒಳಗೆ. ಇವನು ಎಳ್ನೀರು ಕುಡಿದು ಅದು ಸ್ವಲ್ಪ ಹುಳಿಯಿತ್ತು ರೀ. ಅರ್ಧನ ಕುಡಿತು, ಪೂರ್ತಿ ಕುಡಿಲಿಲ್ಲ. ಸೀದ್ರಷ್ಟ ಪೂರ್ತಿ ಕುಡಿತೈತಿ. ಅದನ್ನ ಕುಡಿದು ಮುಕ್ಕೊಂಡೈತಿ. ಖಾಲಿ ಹೊಟ್ಟೆ ಗುಳಿಗೆ ಕೊಟ್ಟೀನಿ. ಜ್ವರ ಫುಲ್ ಅದಾವೆ ಈಗ ಅದಕ್ಕೆ ಅಡುಗೆ ಮಾಡತ್ತೀನಿ. ಇವ್ನಿಗೆ ಅದು ಮಾಡಿಟ್ಟು ನಮ್ದು ಅಡುಗೆ ಮಾಡ್ಕೋಬೇಕು. ಜ್ವರ ಭಾಳ ಅದ ರೀ. ಡಾಕ್ಟ್ರ್ ಚೆಕ್ ಮಾಡಿದಾಗ 106 ಐತೆ ಜ್ವರ. ಗಟ್ಟಿ ಅವನಷ್ಟು ಕಿರಿಕಿರಿ ಕೊಡೋಲ್ಲ. ಆರಾಮಿಲ್ಲ ಅಂದರೂ ಕೂಡ ದೊಡ್ಡವನ ಅಕ್ಕನಲ್ರಿ ಅಂತ ಪರಿ ಕಿರಿಕಿರಿ ಕೊಡೋಲ್ಲ. ಅದು ನಮ್ಮ ತನೂನ ಭಾಳ ಕಿರಿಕಿರಿ ಕೊಡೋದು. ಒಂದು ಸ್ವಲ್ಪ ನೆಗಡಿ ಕೆಮ್ಮು ಏನೋ ಬಂದ್ರೆ ಜ್ವರ ಬಂದ್ರೆ ಅನ್ಸುತ್ತೆ ತಡ್ಕೊಳ್ಳೋದಿಲ್ಲ ಹುಡುಗ. ಇದು ಗಟ್ಟಿ ರೀ ಗಂಡ ತಡ್ಕೊತೈತಿ. ಎಷ್ಟಾದ ಈಗ ಬೆಂಕಿ ಐತ್ರಿ ಮೈ ಈಗ ಸುಡ್ತೈತಿ. ಸ್ನೇಹಿತರೆ ನಿನ್ನೆ ರಾತ್ರಿ ಮತ್ತು ಲಾಗ್ನ ಕಂಟಿನ್ಯೂ ಮಾಡೋಕ್ಕೆ ಆಗಲಿಲ್ಲ. ಯಾಕಂದ್ರೆ ಮನುಗೆ ಹುಷಾರು ಸ್ವಲ್ಪ ಆರಾಮಾಗೋದು ಮತ್ತು ಜ್ವರ ಬರೋದು ಈ ಥರ ಆಗ್ತೈತೆ. ಹಂಗಾಗಿ ಯಾವುದೇ ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ರಾತ್ರಿ ಮಲ್ಕೊಂಡ್ಮೇಲೆ ನೋಡ್ತಿರ್ಬೋದು ನೀವು ಫುಲ್ಲು ಗೇಟೆಲ್ಲ ಸೌಂಡ್ ಜೊಕ್ಕಡೆ ಸೌಂಡ್ ಬರತ್ತಿತ್ತು. ನಾ ಏನಂತ ಪಟ್ಟನೆ ಎಚ್ಚರ ಆಯ್ತು. ಯಾಕಂದ್ರೆ ಇವ್ರಿಗೆ ಆರಾಮಿಲ್ದಾಗ ನಂಗೆ ನಿದ್ದೆ ಎಷ್ಟೊಂದು ಸರಿ ನಿದ್ದೆ ಹತ್ತಿರಲ್ಲ, ದೀಪ ನಿದ್ದೆ ಮಾಡ್ತಿರಲ್ಲ. ಆ ಸೌಂಡಿಗೆ ಪಟ್ಟನೆ ಎಚ್ಚರ ಆತ್ರಿ. ಅದು ಭಾಳ ದಿನದಿಂದ ಸೌಂಡ್ ಆಗ್ತಾನೆ ಇರ್ತೈತಿ ಗೇಟು ಮತ್ತು ಈ ಕಡೆ ಮೆಟ್ಲು ಅದೆಲ್ಲ. ಆದ್ರೆ ನಾನು ಏನು ಮಾಡಿದೆ ನಿನ್ನೆ ರಾತ್ರಿ ಸಡನ್ನಾಗಿ ಹೇಗೆ ನಾವು ಕ್ಯಾಮ್ರಾ ಕೊಡ್ಸೀವಲ್ಲ ನೋಡೋಣ ಅಂಥೇಳಿ ಕ್ಯಾಮ್ರಾ ಆನ್ ಮಾಡ್ಕೊಳಕ್ಕೆ ಸತ್ತಿಗೆ ನೋಡೋಕೆ ಸತಿ ಅಷ್ಟು ಹೆದರಿಕೆ ಆಗ್ಬಿಟ್ಟೈತೆ ನನಗೆ. ಅಂಜನ ಆಪ್ರಿ ಅಂಜೀನಿ. ಏನೋ ಒಂದು ಗಟ್ಟಿದೆ ಏನೋ ಮಾಡಿದ್ದೇವೆ ನೆನೆಸ್ಕೊಂಡು ಕ್ಯಾಮ್ರಾ ಓಪನ್ ಅಂದ್ರೆ ಒಳಗಿದ್ದುಕೊಂಡು ಜಸ್ಟ್ ಕ್ಯಾಮ್ರಾದಾಗ ಹೊರಗಡೆ ಏನೈತೆ ಅಂತ ನೋಡೋಕೆ ಅಷ್ಟು ಹೆದ್ರಿ ನಾನು. ಗಟ್ಟಿ ಧೈರ್ಯ ಮಾಡಿ ಗಟ್ಟಿ ಮನ್ಸು ಮಾಡಿ ಓಪನ್ ಮಾಡಿದೆ ನೋಡ್ತಿರ್ಬೋದು ನೀವು ಎಂಥದ್ದು ಐತೆ ಅದು ಅಂತೇಳಿ. ಯಪ್ಪ ದೇವರೇ, ಹೆಗ್ನಾರಿ ಅದು ನಮ್ಮ ಮನೆ ಮೆಟ್ಲೈತಲ್ರಿ ಅಲ್ಲೇ ಆ ಕಡೆ ಕೆಳಗಡೆ ಮೆಟ್ಲು ಹಿಂದ್ಗಡೆ ಪ್ಲೇಸ್ ಐತಿ. ಅಂದ್ರೆ ಅದು ಒಂದು 3 ಫುಟ್ ಜಾಗ ಐತಲ್ರಿ ಅಲ್ಲಿ ಮನೆ ಮಾಡ್ದಂಗೆ ಕಾಣುತ್ತದು. ಅದು ರೀ ಅದು ಸಣ್ಣದಿತ್ತು. ಇಲ್ಲಿ ಈ ಕಡೆ ಒಳಗಿದ್ದ ಒಂದು ಸರಿ ನೋಡಿದ್ದೆ ನಾನು. ಇಲ್ಲಿ ನಾವು ಹೊರಗಡೆ ಒಂದು ಸೊಫಾ ಹಾಕಿವಲ್ರಿ ಕಬ್ಬಿಣದ ಇಲ್ಲಿ ಗೇಟ್ ಒಳಭಾಗದಾಗ. ಅಲ್ಲಿ ನಾನು ದನ ಕರುಗಳಿಗೆ ಜೋಳ ಕಾಳು ಇಂಥವನ್ನ ಇಟ್ಟಿರ್ತೀನಿ. ಅದಕ್ಕೆ ಒಳ್ಳೆ ಅಲ್ಲಿ ಮನೆ ಮಾಡ್ಕೊಂಡೈತಿ. ಇಲ್ಲಿ ತಿನ್ನಕ್ಕೆ ರಾತ್ರಿ ಇಲ್ಲಿ ಬರ್ತೈತಿ. ಗೇಟ್ ಒಳಗೆ ಬಂದು ಅದನ್ನ ತಿಂದು ಹೋಗಿ ಅಭ್ಯಾಸ ಆಗ್ಬಿಟ್ಟೈತ್ರಿ ಅದಕ್ಕೆ. ನಾವು ಇದುವರೆಗೆ ಅಬ್ಸರ್ವ್ ಮಾಡಿಲ್ಲ ಇದು ಮಾಡಾಕತ್ತಿದ್ದು ಇನ್ನೆಲ್ಲ ಇದ್ದ ಕಳ್ಳ ಅನ್ನೋದು. ಏನೋ ಅಂದ್ಕೊಂಡು ಸುಮ್ಮನೆ ಮುಕ್ಕೋತಿದ್ವಿ ಹೆದ್ರ್ಕೊಂಡು. ನಿನ್ನೆ ಅದು ನೋಡಿದಾಗ ಇದು ಅಂತ ಗೊತ್ತಾಯ್ತು ನಮಗೆ. ಹೆಗ್ನದು ಬರಾಕತ್ತಿದ್ದು ನಮ್ಮ ಮನೆಗೆ ದಿನ ಅಂತೇಳಿ. ನಾನು ಇದು ನೋಡೋದ್ಲೆ ಫುಲ್ ಭಯ ಆಗ್ಬಿಡ್ತು ನನಗೆ. ಈ ಪರಿ ಐತೆ ಇದು ಅಂತೇಳಿ. ಅವಾಗ ಒಂದೊಂದು ಲೆಕ್ಕಾಚಾರ ಬಂತು ನನಗೆ. ಇದು ಶಾಂತ ಇದ್ದಾಗ ಇಲ್ಲಿ ಬರ್ತಿತ್ತಲ್ಲ ಅದು ತಿಂದು ಆ ಪರಿ ಆಗೈತಿ ಅಂತೇಳಿ. ದಿನ ರಾತ್ರಿ ಯಾಕಂದ್ರೆ ಮನೆಯಾಗ ಉಳಿದಿರೋದು ನನಗೆ ಪ್ರಾಣಿಗಳಿಗೆ ಎತ್ತಿಟ್ಟಿರ್ತೀನಿ ರೀ. ಹೊರಗೆ ಸೋಫಾ ಮೇಲೆ ಇಟ್ಬಿಡ್ತೀನಿ. ಇವು ರಾತ್ರಿ ಬಂದು ಇದು ತಿಂದು ಹೋಗಿರ್ತೈತಿ. ಎಷ್ಟೋ ಸರಿ ಅದನ್ನ ನೋಡಿ ನಾ ಇವು ರಾತ್ರಿ ಬಂದು ಏನು ತಿಂತೈತಿ ಇಲ್ಲಿ ಅಂತೇಳಿ ಕಂಪೌಂಡ್ ಅಷ್ಟು ದೊಡ್ಡದಿದ್ರು ಕೂಡ ಏನು ಬಂದು ತಿಂತೈತಿ ಅಂತ ನಂಗೆ ಗಾಬರಿ ಆಗೈತಿ. ಆದ್ರೆ ಅದನ್ನ ಅಷ್ಟು ಕುಲಂಕುಷವಾಗಿ ಯೋಚನೆ ಮಾಡಿದ್ದಿಲ್ಲ. ಅದ್ರ ಬಗ್ಗೆ ಏನೋ ಬಿಡು ಅಂತ ಸುಮ್ಮನೆ ಹಾಕಿದ್ದೆ. ಬೆಕ್ಕಿಗೆ ತಿಂದಿರ್ತೈತೆ ಅಂತೇಳಿ. ಇದು ನೋಡ್ರಿ ಆ ಪರಿ ಐತಿ ಇದು. ಹೆದರ್ಬಿಟ್ಟೆ ನಾ ಇದು ನೋಡಿ ಇಷ್ಟು ದೊಡ್ಡದೈತೆ ಅಂತೇಳಿ. ಯಜಮಾನ್ರಿಗೆ ಮುಂಜಾನೆ ಹೇಳಾಕತ್ತೀನಿ ಹೌದಲ್ಲಿ ಹಂದಿ ಇದ್ದಂಗೆ ಐತಿ
ಅಷ್ಟು ದೊಡ್ಡದೈತಿ, ಹಂದಿ ನೋಡ್ದಂಗೆ ಆಗತ್ತಾ ಅಂತ ಅಂದರು. ಇದಕ್ಕೆ ಏನು ಮಾಡೋಕ್ಕೋ ಗೊತ್ತಿಲ್ಲ ರೀ. ಅವು ಮನೆ ಏನದು ಗೋಡೆನ ಲೂಸ್ ಮಾಡ್ತಾವ್ರಿ ಅಂತ ಅಷ್ಟು ಇದು ಇರ್ತಂತ್ರಿ, ಅವಕ್ಕೆ ಶಕ್ತಿ ಇರ್ತಂತ. ಅಂದ್ರೆ ಒಳಗೆ ನೆಲಮಾಳಿಗೆ ಥರ ಮಾಡ್ಕೊಂಬಿಡ್ತಾರೆ ಅವು ಮನೇನ. ಇದು ಗುಂಡಿ ತೋಡಿ 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 ನೋಡ್ರಲ್ಲ ಹೆಂಗೈತಿ, ಸೇಮ್ ಹಂದಿ ಇದ್ದಂಗೆ ಐತಿ. ಅನಾಹುತ ಐತಿ. ಬೆಳಿಗ್ಗೆ ಯಜಮಾನ್ರಿಗೆ ತೋರಿಸಿದೆ, ಹೌದಾ ಅಂತೇಳಿ ಇದು ಮಾಡಿದ್ರು. ಅದಕ್ಕೆ ಏನು ಮಾಡೋಕ್ಕೂ ಗೊತ್ತಿಲ್ಲ ರೀ. ಆಮೇಲೆ ಅಲ್ಲಿ ನಾವು ಜಾಗನ ಬಂದ್ ಮಾಡಿಬಿಟ್ಟಿವ್ರಿ ಆ ಕಡೆ ಈ ಕಡೆ ಅಡ್ಡಾಡಕ್ಕೆ. ಅಲ್ಲಿ ಅದು ಓಪನ್ ಇದ್ದಾಗ ಮಕ್ಳು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಈ ಕಡೆ ಓಡಾಡ್ತಿದ್ರಿ. ಮನುಷ್ಯರು ಸುಳಿವಿದ್ರೆ ಅಂಥವು ಏನೂ ಬರೋದಿಲ್ಲ. ನಾವು ಅದನ್ನ ಬಂದು ಇಡಿಸ್ಬಿಟ್ವಿ ಅಲ್ಲಿ. ದಾಂಧಲೆ ಮಾಡ್ತಾರೆ. ಆಮೇಲೆ ನಮ್ಮ ಸೇಫ್ಟಿಗೆ ನಾವು ಬಂದ್ ಮಾಡ್ಕೊಂಡ್ವಿ ಅದನ್ನ ಜಾಗನ ಆ ಕಡೆಯಿಂದ ಈ ಕಡೆ ಬರೋಕೆ. ಅದಕ್ಕೆ ಮಂದಿ ಸುಳಿವಿಲ್ಲ ಅಲ್ರಿ, ಶಿಸ್ತು ಜಾಗ ಮಾಡ್ಕೊಂಡ್ಬಿಟ್ಟೈತಿ. ಆಮೇಲೆ ಈ ಕಡೆ ಫುಡ್ ಸಿಗುತ್ತೆ, ಅದಕ್ಕೆ ನಾವು ಹೊರಗಿಟ್ಟಿರೋದು ಬಂದು ತಿಂದು ಈ ಪರಿ ಮಾಡ್ಕೊಂಡೈತಿ. ಆದ್ರೆ ಸೌಂಡಿಗೆ ಮಾತ್ರ ನಿಜ ಹೆದರ್ಸಿಬಿಟ್ಟೈತಿ ಜಗ್ಗಳೆ. ಅದು ದೊಡ್ಡದಾಗ್ಬಿಟ್ಟೈತಲ್ರಿ. ಈಗ ಗೇಟ್ ಒಳಗೆ ಬರೋಕೆ ಇವತ್ತು ಟ್ರೈ ಮಾಡೈತೆ, ಅದು ಜಾಗ ಸಾತಿರ್ಲ ಅದಕ್ಕೆ. ಸಂದಿದಾಗೆಲ್ಲ ಬಂದು ಹೋಗೈತಿ. ಈಗ ಅದು ಸಿಕ್ಕಾಬಿಟ್ಟೆ ದಪ್ಪ ಆಗ್ಬಿಟ್ಟೈತಿ, ದೊಡ್ಡದಾಗ್ಬಿಟ್ಟೈತಿ. ಅದಕ್ಕೆ ಸಾಲವಲ್ದು ಜಾಗ ಒಳಗೆ ಬರೋಕೆ. ಅದಕ್ಕೆ ಆ ಪರಿ ಎಲ್ಲ ಸೌಂಡ್ ಮಾಡೈತಿ. ಭಾಳ ಹೆದರ್ಬಿಟ್ಟಿದ್ರಿ ನಾ ಇದನ್ನು ನೋಡಿ.